ಹುಷಾರಪ್ಪ, ಹುಷಾರಿ ನೋಡ್ಕೊಂಡು ಹೋಗಿ. ಗಾಡಿಗಳಿದಾವೆ, ಗಾಡಿಗಳಿದಾವೆ. ಅಧಿಕಾರಿಗಳ ಹತ್ರ ಮಾತಾಡ್ಬೇಕು. ಓಕೆ, ಮಳೆ ನೀರುಗಳು ಹಾಕಿರೋದ್ರಿಂದ ಇಲ್ಲಿ 40 ಜನ ಕುಟುಂಬ ಇದ್ದಾರೆ. ರಸ್ತೆ ಎಲ್ಲ ಫುಲ್ 3 ಅಡಿ ನೀರು. ಸಮಸ್ಯೆ ಆಗಿರೋದು ಇಲ್ಲಿ ಸರ್. ನಿಮ್ಗೆ ಸಮಸ್ಯೆ ಹೇಳ್ತೀನಿ. ಮೊನ್ನೆ ಅಲ್ಲೂ ನೋಡ್ತಿರಂತೆ, ಅಲ್ಲೂ ನೋಡ್ತಾರಂತೆ. 5 ನಿಮಿಷ ಅದಕ್ಕೆ ಎಲ್ಲ ಸಮಸ್ಯೆ ಬಗೆಹರಿಲ್ಲ. ಸರ್ ಇಲ್ಲಿ ಮನೆ ಇರೋದೆಲ್ಲ ಒಂದು 7 ಇದೆ ಸರ್ ಅಷ್ಟೇ. 40 ಕುಟುಂಬ ಇದೆ. ಪಾಪ 3 ದಿನ ನಿದ್ರೆ ಮಾಡಿಲ್ಲ. 4-5 ದಿನ ಅವರು ಸರಿ ನಿದ್ರೆನೇ ಮಾಡಿಲ್ಲ ಸರ್. ಮಕ್ಕಳೆಲ್ಲ ಹೆಗಲ ಮೇಲೆ ಹಾಕೊಂಡು ಪಾಪ ಅವರು ಎಷ್ಟು ಸರ್ ಅಧಿಕಾರಿಗಳು ಬಂದಿಲ್ಲ. ಬಂದ್ಬಿಟ್ಟು ನಾವು ಒಂದು 5 ವರ್ಷದಿಂದ ನೆಪ ಹೇಳ್ಕೊಂಡು ಹೋಗ್ತಿದ್ದಾರೆ ಸರ್. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿರೋದೇ ಅವ್ರು ಬಿಲ್ಡಿಂಗ್ ಕಟ್ತಿದಾರಲ್ಲ ಜೇಮ್ಸ್ ಸಾಫ್ಟ್ವೇರ್ನವರು, ಅವ್ರು ಮಾಡಿರೋ ಸಮಸ್ಯೆಯಿಂದ ಆಗಿರುತ್ತೆ. ಹೌದು ಸರ್. ಲಾಸ್ಟ್ ಕಾಲೇ ಮುಚ್ಚಿದ್ದಾರೆ. 40 ಕುಟುಂಬ ಇದೆ ಸರ್. 40 ಕುಟುಂಬ ಇದೆ ಸಂಪೂರ್ಣ. ಹೌದು ಸರ್. ಈ ನಮ್ ಜಾಗನ ಒತ್ತುವರಿ ಮಾಡ್ಕೊಂಡು ನಮ್ಮನ್ನ 5 ವರ್ಷದಿಂದ ಸರ್. 5 ವರ್ಷ ಅಧಿಕಾರಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ ಸರ್. ಬೇರೆ ಯಾರು ಒತ್ತಡದಿಂದ ಅವ್ರು ಕೆಲಸ ಮಾಡಲ್ಲ. ಇದು ಮೊನ್ನೆ ಮಳೆ ಬಂದಿದ್ದಕ್ಕೆ ಇಷ್ಟು ನೀರು ತುಂಬೈತೆ. ಈ ಮಂಡಿವರೆಗೂ ಬಂದೈತೆ. ಪಾಪ ಮಕ್ಕಳು ಮರಿ ಎಲ್ಲ ಕೆಳಗಡೆ ಸೇರ್ಸಿದೀವಿ ನಾವು. ನೋಡಿ ಇಷ್ಟು ಮಕ್ಕಳು ಇದ್ದಾರೆ. ಇವು ಸೀಟ್ ಮನೆಗಳು. ಈ ಮನೆ ನೋಡಿ ಹೆಂಗ್ ಮಾಡ್ಬೇಕು ಹೇಳಿ ಇವರೆಲ್ಲ. ಅಲ್ಲ ಇದಾರಂತ ನಿಮ್ದು ಏನ್ ಹೆಸರು? ಸಂತೋಷ್. ಇಲ್ಲಿ ಸಮಸ್ಯೆ ಅರ್ಥ ಆಗಿದೆಯಾ? ಬಂದ್ ಎಷ್ಟು ದಿನ ಆಗಿದೆ? 3 ತಿಂಗಳಾಗಿದೆ. ಓಕೆ, ಏನ್ ನೀವು ಕ್ರಮ ಏನ್ ತಗೊಂಡಿದ್ದೀರಾ ಸರ್? ಇದ್ದು ಒತ್ತುವರಿ ಆಗಿರೋ ಬಗ್ಗೆ ನಾವು ಸರ್ವೆಗೆ ಲೆಟರ್ ಬರ್ದಿದ್ದೀವಿ ಸರ್. ಈಗ ನಾನು ಬರಕ್ ಮುಂಚೆನೂ ಬರ್ದಿದ್ದು. ಅವ್ರಿನ್ನೂ ತಹಶೀಲ್ದಾರಿಂದ ಸರ್ವೆ ಆಗಿಲ್ಲ. ಸರ್ವೆ ಆಗ್ತಿದ್ದಾಗೆ ನಾವು ಎಷ್ಟು ದಿನ ಬೇಕು ಸರ್ವೆಕ್ಕೆ? 3 ತಿಂಗಳಾಗಿದೆ ಅಂತೀರಾ. ಬರ್ದು ಯಾವ ಡೇಟ್ಗೆ ಬರ್ದ್ರಿ ನೀವು? ಸರ್ ಮಾರ್ಚ್ ಅಲ್ಲೂ ಬರ್ದಿದೀವಿ, ಜನವರಿ ಕಾಪಿ ಕೊಡ್ರಿ ಸರ್. ನಮ್ಮ ರೆವಿನ್ಯೂ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸರ್. ಇನ್ನೂ ಆಗಿಲ್ಲ ಸರ್. ಹಸ್ತಾಂತರ ಆಗಿಲ್ಲ. ಪರಿವೀಕ್ಷಣೆ ಮಾಡ್ತಾ ಇಲ್ಲ ಸರ್ ಕೆಲಸಗಳು. ಏಯ್ ನೋಡಪ್ಪ ಇಲ್ಲಿ ಅಭಿ ಡೀಟೇಲ್ ತಗೋ. ನಮ್ಮ ಕಮಿಟಿಗೆ ಕರೆಸ್ತೀನಿ ಇವ್ರನ್ನ. ತಗೋ ಹೇಳ್ತೀನಿ. 15,000 ಸ್ಕ್ವೇರ್ ಫೀಟ್ ಅಲ್ಲಿ ಇವಾಗ 11,000 ಇಲ್ಲ ಸರ್. 10,000 ಒಳಗಡೆ ಇದೆ. 5,000 ನುಂಗ್ಬಿಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಸರ್. ಅಲ್ಲಿ ನೋಡಿದಾರೆ ನಿಂತಿದ್ದವ್ರು. ನಮ್ ಜಾಗಕ್ಕೆ, ಮೋರಿ ಜಾಗಕ್ಕೆ ಅವರು ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಕಮಿಷನರ್ಗೆ ಬರ್ಲಿಲ್ಲ ಎಲ್ಲ ಪ್ರೋಗ್ರಾಮ್ ಲೀಸ್ಟ್ ಕೊಟ್ಟಿದ್ವಿ. ಟೈಮಿಂಗ್ಸ್ ಎಲ್ಲ ನೀವು 3 ತಿಂಗಳಾಗಿದೆ ಅಂತೀರಾ, ಗೊತ್ತಿಲ್ಲ ಅಂತೀರಾ. ಏನ್ ಕಥೆ ಇದೆ ಸರ್? ಫಾಲೋ ಅಪ್ ಅಂತ ಮಾಡ್ತಾ ಇದ್ದೀವಿ ಸರ್. ಇವ್ರ ಜೊತೆ ನಾವು ಟಚ್ಚಲ್ಲಿ ಇದ್ದು ಏನ್ ಪ್ರಯೋಜನ? ಮಳೆಗಾಲ ಆದ್ಮೇಲೆ ಏನ್ ಮಾಡ್ತೀರಾ ನೀವು? ಮಳೆಗಾಲ ಬರೋ ಮುಂಚೆ ಕ್ರಮ ಆಗ್ಬೇಕಲ್ವಾ? ಇಷ್ಟೊಂದು ಕೆಲಸ ಆಗಿರೋದು ಅವಾಗ ಫೋನ್ ಮಾಡ್ತೀವಿ ಸರ್. ಅಣ್ಣ ಒಂಚೂರು ಸೈಡ್ ತುಳಸಿ ಅಣ್ಣ ಇಲ್ಲಿ ಅದೇ ಇಲ್ಲಿ ಮನೆಯಲ್ಲಿ ತುಂಬಿಕೊಂಡಿತ್ತಲ್ಲ ಮೋರಿ ಇರೋದಲ್ಲ, ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ. ಹೌದೌದು ಸರ್.
ಇದೇನು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ಕಮರ್ಷಿಯಲ್ ಬಿಲ್ಡಿಂಗ್ ಸರ್, ಅಲ್ಲಿ ಸಜ್ಜಾ ಇದೆಯಲ್ಲ, ಆ ಸಜ್ಜಾಯಿಂದ ಈ ಕಡೆಗೆ ರಾಜಕಾಲುವೆ ಮೇಲೆ ಕಟ್ಟಿರೋದು. ಸುಮಾರು 13 ಅಡಿ ಇದೆ, ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿರೋದು. ಹಲವಾರು ಜನ ಬೆದರಿಕೆಗಳೆಲ್ಲ ಆಗ್ತಾರೆ ಸರ್ ನಮ್ಗೆ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಇಲ್ಲ ಇವ್ರು ಭಯ ಇಟ್ಟು ತುಂಬಾ ಭಯ ಇಟ್ಟವ್ರೆ. ಪಾಪ ಒಬ್ಬ ಬಂದೇ ಇಲ್ಲ, ಭಯ ಪಡ್ಕೊಂಡು. ನೀರು ಬರೋದು ಬರ್ತಾನೆ ಇದೆ, ಮೋರಿ ನೀರು ಬರ್ತಾ ಇದೆ, ಮಳೆ ಬಂದು ವಾರ್ಡ್ ಹೆಸರು ಏನಿದೆ? 170 ಸರ್, ಭಾರತ ಜೈನಗರ ಇತ್ತು 170. ಹೌದು ಬನ್ನಿ ಸರ್, ನೀವು ಬನ್ನಿ. ಹಾಂ ಆಯ್ತು, ಬನ್ನಿ ಸರ್, ಮುಂದೆ ಬನ್ನಿ ಸರ್. ಕಟ್ ಮಾಡಿ ಯಾವ್ದು ಅಟೆಂಡ್ ಮಾಡ್ಬೇಡಿ. ಏರೋಪ್ಲೇನ್ ಮೂಡ್ ಹಾಕ್ತಿರಲ್ಲ ಈಗ ತೆಗೆದ್ಬಿಟ್ಟಿದ್ದೀನಿ, ಹೋಗಕ್ಕೆ ಇಲ್ಲಿ ದಾರಿ ಮಾಡಿದ್ದೀನಿ. ಈ ಹಳ್ಳಿಗಳು ಇಂಜಿನಿಯರ್ ಸಾಹೇಬ್ರು ಎಲ್ಲೋದ್ರು? ಏನಪ್ಪ ಇದು ಇಲ್ಲಿ ಫ್ಲೋ ಕೊಟ್ಟಿದ್ದೀರಿ? ಅಲ್ಲಿ ಪೈಪ್ ಬಂದಿದೆ, ಎಲ್ಲಿ ರಾಜಕಾಲುವೆ ಅಲ್ಲಿ ಕಾಂಪೌಂಡ್ ಇದೆಯಲ್ಲ ಅಲ್ಲಿ.